ಸರ್ವಾನು ಸಂಕುಲಕ್ಕೆ ತಾಯಿ ತಂದೆಯರೇ ದೇವರು. ಅವರನ್ನ ಬಿಟ್ಟು ನಾವು ಇನ್ಯಾವ ಶಕ್ತಿಯನ್ನು ನಾವು ನಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪರಮಾತ್ಮ ಇದ್ದಾನೆ ಎನ್ನುವುದು ಎಷ್ಟು ಸತ್ಯವೋ, ತಂದೆ ತಾಯಿಗಳಲ್ಲೂ ಭಗವಂತ ಇದ್ದಾನೆ ಎನ್ನುವುದು ಅಷ್ಟೇ ಸತ್ಯ. ಎತ್ತ ತಾಯಿ ತಂದೆಯರನ್ನ ಕಡೆಗಣಿಸಿದ್ರೆ ಮಕ್ಕಳಾದ ನಮಗೆ ಮೋಕ್ಷನೇ ಸಿಗುವುದಿಲ್ಲವಂತೆ ನೋಡಿ. ದೇವಸ್ಥಾನಕ್ಕೆ ಹೋಗಿ ನಾವು ಕರ್ಪೂರ ಬೆಳಗದಾಕ್ಷಣ ಭಗವಂತ ನಮಗೆ ಒಳಿತನ್ನ ಮಾಡ್ತಾನೆ ಎನ್ನುವಂತ ಭ್ರಮೆಯೊಳಗೆ ನಾವು ಬದುಕ್ತಾ ಇದ್ದೇವೆ. ಆದ್ರೆ ಎತ್ತ ತಾಯಿ ತಂದೆಯರ ಪಾದಕ್ಕೆ ಒಂದಿನಾದ್ರೂ ನಾವು ಶರಣಾರ್ಥಿಯನ್ನು ಹೇಳೋದಿಲ್ಲ. ಹೊಟ್ಟೆ ತುಂಬಾ ಅವ್ರಿಗೆ ಅನ್ನ ಹಾಕೋದಿಲ್ಲ. ಏನಾದ್ರೂ ಕೇಳಿದಾಗ ಹಿಂತಿರಿಕೊಂಡು ಬೈತೀವಿ ನಾವು ನೋಡಿ. ಎಂಟಿಗೇನಾರು ಒಂದು ಮಾತು ಬೈದು ಬಿಟ್ರೆ, ಎಲ್ಲಾರು ಹಂಗಲ್ಲ, ಎಂಟಿಗೇನಾರು ಬೈದು ಬಿಟ್ರೆ ಹೋಗಿ ಕಂಪ್ಲೇಂಟ್ ಕೊಡೋದು ನೋಡಿದೀವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಿಡ್ತಾಳೆ, ಇಲ್ಲ ಯಜಮಾನ್ರಿಗೆ ಹೋಗಿ ಹೇಳ್ಬಿಡ್ತಾಳೆ. ಆದ್ರೆ ತಾಯಿ ಆದವ್ರು ಯಾವತ್ತಾದ್ರೂ ನನ್ನ ಮಗ ಬೈದ ಅಂತ ಕಂಪ್ಲೇಂಟ್ ಕೊಡೋದು ನೋಡಿದ್ದೀರ ನೀವೆಲ್ಲಾದ್ರೂ? ತಂದೆ ಎಲ್ಲಾದ್ರೂ ಹೋಗಿ ನನ್ನ ಮಗನ ವಿರುದ್ಧ, ಅವನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಡೋದು ನೋಡಿದ್ದೀರ ನೀವೆಲ್ಲಾದ್ರೂ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳುದು, ಜಗತ್ತಿನಲ್ಲಿ ಎಲ್ಲಾ ದೇವರುಗಳಿಗಿಂತ ಅತಿ ಪವಿತ್ರವಾದ ದೇವರು ಅಂದ್ರೆ ತಾಯಿ ತಂದೆಯರು. ಅವರಿಗೆಲ್ಲೂ ನೋವಾಗದಾಗೆ, ಅವ್ರಿಗೆಲ್ಲೂ ಕಪ್ಪು ಚುಕ್ಕೆ ಬರದಾಗೆ ಮಕ್ಕಳಾದ ನಾವು ಅವರ ಗೌರವವನ್ನು ಉಳಿಸಿದ್ರೆ ಸಾಕು. ಇವತ್ತು ಕುಡಿದು ತಿಂದು ಎಲ್ಲೋ ಹುಟ್ಟದಬ್ಬ ಮಾಡ್ಕೊತಾರೆ ಹುಡುಗರು. ಕಾವಲೇರಿ ಮೇಲೆ ನಿಂತ ಹುಟ್ಟದಬ್ಬ ಮಾಡ್ಕೊಳ್ಳೋದು, ಪಾರ್ಕಲ್ಲಿ ಹೋಗಿ ಹುಟ್ಟದಬ್ಬ ಮಾಡ್ಕೊಳ್ಳೋದು, ಬಾರ್ಲಿ ಚೆನ್ನಾಗಿ ಕುಡಿಯೋದು. ನಿಜವಾದ ಹುಟ್ಟದಬ್ಬ ಯಾರಿಗ್ ಮಾಡ್ಬೇಕು ಸ್ವಾಮಿ? ಎತ್ತ ತಾಯಿ ತಂದೆಗಳಿಗೆ ಹುಟ್ಟದಬ್ಬ ಮಾಡ್ಬೇಕು. ಯಾಕೆ ಹೇಳಿ? ನಮಗ್ ಜನ್ಮ ಕೊಡುವಾಗ ಅವರು ಸಾವಿನ ಬನೆಯ ಬಾಗಿಲಿಗೆ ಹೋಗಿ ಮತ್ತೆ ಬಂದಿರ್ತಾರ. ಅವರು ಮತ್ತೆ ಮರುಜನ್ಮವನ್ನ ಪಡ್ಕೊಂಡಿರ್ತಾರ ಅವರು. ಅದಕ್ಕಾಗಿ ಆ ತಾಯಿ ತಂದೆಯರ ಪಾದವೇ ಶ್ರೇಷ್ಠವಾದದ್ದು. ಮಕ್ಕಳಾದ ನಾವು ಅಹಂಕಾರವನ್ನ ಬಿಟ್ಟು ಅವ್ವ ಅಪ್ಪನಿಗೆ ತಲೆಬಾಗಿ, ಗುರು ಹಿರಿಯರಿಗೆ ತಲೆಬಾಗಿ ನಾವು ಜೀವನ ಮಾಡ್ಕೊಂಡು ಹೋದ್ರೆ ಭಗವಂತ ಯಾವತ್ತೂ ಕೂಡ ನಮಗೆ ಒಳ್ಳೆಯದನ್ನ ಮಾಡ್ತಾನೆ. ಅದಕ್ಕೆ ನಮ್ಮ ಪ್ರೀತಿಯ ಗುರುರಾಜ್ ಹೊಸಕೋಟಿ ಅಪ್ಪಾಜಿಯವರು ಸುಮಾರು ವರ್ಷಗಳ ಹಿಂದೆ ಈ ಒಂದು ಗೀತೆಯನ್ನು ಬರೀತಾರೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ. ಎನ್ನ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ.
ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ ಏನ ಮಾಡಲಿ ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ. ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋದಿರಲಿಲ್ಲ. ಓ ಸಿರಿಯ ತವರಿನ ತುತ್ತು ಕೂಳಿಗೆ ನಾವೋದಿರಲಿಲ್ಲ. ಕರಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ. ಅವ್ವಾ ಕರಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಕೈಯಾಗ ಒಂದು ಮಡಿಲಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹರಿ ಉಸಿರು ಹಾಕುತ್ತಾ ಬಂದೆನು ನಡೆಕೊಂಡು. ಕೈಯಾಗ ಒಂದು ಮಡಿಲಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹರಿ ಉಸಿರು ಹಾಕುತ್ತಾ ಬಂದೆನು ನಡೆಕೊಂಡು. ಅವರಿನ ವಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯು ತವರಿನ ವಸ್ತಿಲ ತುಳಿಯುವುದರೊಳಗ ಅಣ್ಣನ ಹೆಂಡತಿಯೋ ಕಂಡರು ಕಾಣಿಸದಾಂಗ ಹೋದಳು ಇಲ್ಲ ಕರೆವ ಗತಿಯು. ಅವ್ವಾ ಕಂಡರು ಕಾಣಿಸದಾಂಗ ಹೋದಳು ಇಲ್ಲ ಕರೆವ ಗತಿಯು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿದ್ದು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರ ಹಾಕುತ್ತಾ ಹತ್ತಾವ ಪುಟಿ ಪುಟಿಸಿ. ನೆತ್ತಿಯ ಮ್ಯಾಲ ಬಿಸಿಲು ಬಂದಿದ್ದು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರ ಹಾಕುತ್ತಾ ಹತ್ತಾವ ಪುಟಿ ಪುಟಿಸಿ. ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ. ಹುಟ್ಟಿ ಬೆಳೆದ ನನ್ನ ತವರಲ್ಲೀಗ ನೀರಿಗೂ ಗತಿ ಇಲ್ಲ. ಬಾ ನನ್ನ ಮಗಳೇ
ಯಾವಾಗ ಬಂದ್ಯಂತ ಕರೆಯುವ ಕರುಳಿಲ್ಲ ಅವ್ವಾ ಕಂದ ಯಾವಾಗ ಬಂದೆ ಅಂತ ಕರೆಯುವ ಕರುಳಿಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ಕೆಲಸದ ಮ್ಯಾಲ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಡಾಕ ಅವ ಕರೆದ ಕೆಲಸದ ಮ್ಯಾಲ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಡಾಕ ಅವ ಕರೆದ ಮನಸ್ಸಿನೊಳಗೆ ಕಾಲಿಡಬಾರದೆಂದರು ಹಸಿದ ಮಕ್ಕಳ ನೋಡಿ ಮನಸ್ಸಿನೊಳಗೆ ಕಾಲಿಡಬಾರದೆಂದರು ಹಸಿದ ಮಕ್ಕಳ ನೋಡಿ ಒಲ್ಲದ ಮನಸ್ಸಿನಿಂದ ಒಳಗೆ ಓದೆನೋ ಅಣ್ಣನ ಜೊತೆಗೂಡಿ ಒಲ್ಲದ ಮನಸ್ಸಿನಿಂದ ಒಳಗೆ ಓದೆನೋ ಅಣ್ಣನ ಜೊತೆಗೂಡಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ತಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ ಒಳಗೆ ಬಂದ ಅಣ್ಣನಿಗೆ ಅತ್ತಿಗೆ ಕಿವಿಯಾಗ ಹೇಳ್ಯಾಳು ಬಾಯಿ ಮುಚ್ಚಿ ಸುಮ್ಮನೆ ಕೂರೋ ಅಂಗ ತಲೆಯಾಗ ತುಂಬ್ಯಾಳು ಒಳಗೆ ಬಂದ ಅಣ್ಣನಿಗೆ ಅತ್ತಿಗೆ ಕಿವಿಯಾಗ ಹೇಳ್ಯಾಳು ಬಾಯಿ ಮುಚ್ಚಿ ಸುಮ್ಮನೆ ಕೂರೋ ಅಂಗ ತಲೆಯಾಗ ತುಂಬ್ಯಾಳು ನಾಯಿಗಿಂತ